ಮುಂಬೈನ ಇಂಡಿಯಾ ಗೇಟ್ ಬಳಿ ಸಮುದ್ರದಲ್ಲಿ ಘೋರ ದುರಂತ ಸಂಭವಿಸಿದೆ. ಭಾರತೀಯ ನೌಕಾಸೇನೆಯ ಸ್ಪೀಡ್ ಬೋಟ್ ಒಂದು 110 ಪ್ರವಾಸಿಗರಿದ್ದ ಬೃಹತ್ ದೋಣಿಗೆ ಅಪ್ಪಳಿಸಿದೆ. ಇದರಿಂದ ಬೋಟ್ನಲ್ಲಿದ್ದ 10 ಪ್ರಯಾಣಿಕರು ಹಾಗೂ 3 ನೌಕಾಧಿಕಾರಿಗಳು ಸೇರಿ 13 ಮಂದಿ ಸಾವನ್ನಪ್ಪಿದ್ದಾರೆ. ವೇಗವಾಗಿ ಬೋಟ್ ಮುನ್ನುಗ್ಗಿ ಬರುವಂತಹ ದೃಶ್ಯ ಭಯಾನಕವಾಗಿದೆ. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಐತಿಹಾಸಿಕ ಇಂಡಿಯಾ ಗೇಟ್ ಬಳಿಯಿಂದ 110ಕ್ಕೂ ಹೆಚ್ಚು ಪ್ರವಾಸಿಗರನ್ನ ಹೊತ್ತ ನೀಲ್ ಕಮಲ್ ಹೆಸರಿನ ಬೋಟ್ ಯುನೆಸ್ಕೋ ಪರಂಪರೆಯ ಎಲಿಫೆಂಟಾ ದ್ವೀಪದತ್ತ ತೆರಳುತ್ತಾ ಇತ್ತು. ಆದರೆ ಮಾರ್ಗ ಮಧ್ಯೆ ಕರಂಜಾದ ಉರಾನ್ ಬಳಿ ಯಾರು ನಿರೀಕ್ಷಿಸದ ದುರಂತವೇ ನಡೆದು ಹೋಗಿದೆ. ಪ್ರಯಾಣಿಕರಿದ್ದ ಬೋಟ್ ಚಲಿಸುತ್ತಿದ್ದ ಪ್ರದೇಶದಲ್ಲೇ ಭಾರತೀಯ ನೌಕಾಪಡೆಯ ಸ್ಪೀಡ್ ಬೋಟ್ ಎಂಜಿನ್ ಪರೀಕ್ಷೆ ಮಾಡಲಾಗ್ತಾ ಇತ್ತು. ಈ ವೇಳೆ ಅತಿವೇಗವಾಗಿ ಮುಂದಕ್ಕೆ ತೆರಳಿದಂತಹ ಬೋಟ್ ಯೂ-ಟರ್ನ್ ತೆಗೆದುಕೊಂಡು ಅದೇ ಸ್ಪೀಡ್ನಲ್ಲಿ ಧಾವಿಸಿದೆ. ಈ ವೇಳೆ ನಿಯಂತ್ರಣ ಕಳೆದುಕೊಂಡು ಏಕಾಏಕಿ 110ಕ್ಕೂ ಹೆಚ್ಚು ಮಂದಿ ಪ್ರವಾಸಿಗರಿದ್ದಂತಹ ದೋಣಿಗೆ ಡಿಕ್ಕಿ ಹೊಡೆದಿದೆ. ಸ್ಪೀಡ್ ಬೋಟ್ನ ಡಿಕ್ಕಿಯ ರಭಸಕ್ಕೆ ಪ್ರವಾಸಿಗರಿದ್ದ ಬೃಹತ್ ಬೋಟ್ ಜಖಮಾಗಿದೆ. ರಂಧ್ರ ಉಂಟಾಗಿ ನೀರು ತುಂಬಿಕೊಂಡಿದೆ. ತಕ್ಷಣವೇ ಲೈಫ್ ಜಾಕೆಟ್ ಧರಿಸಿದ ಪ್ರಯಾಣಿಕರು ಹೊರಗೆ ಬಂದಿದ್ದಾರೆ. ಇದಾದ 10 ರಿಂದ 15 ನಿಮಿಷದಲ್ಲಿ ರಕ್ಷಣಾ ತಂಡ ಆಗಮಿಸಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದೆ. ಬೋಟ್ ದುರಂತದಲ್ಲಿ ಪ್ರವಾಸಿಗರ ರಕ್ಷಣೆಗೆ ಭಾರತೀಯ ನೌಕಾಪಡೆಯ 4 ಹೆಲಿಕಾಪ್ಟರ್, ಇಂಡಿಯನ್ ಕೋಸ್ಟ್ ಗಾರ್ಡ್ನ 11 ಬೋಟ್ಗಳು, ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರ, ಪೊಲೀಸರು, ಸ್ಥಳೀಯ ಮೀನುಗಾರರು ರಕ್ಷಣಾ ಕಾರ್ಯಾಚರಣೆ ಕೈಗೊಂಡು ಬೇರೆ ಬೋಟ್ಗಳಿಗೆ ಶಿಫ್ಟ್ ಮಾಡಿದರು. ಮುಂಬೈನಲ್ಲಿ ಸಂಭವಿಸಿದ ಬೋಟ್ ದುರಂತ ದುಃಖಕರ ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದು ಗಾಯಾಳುಗಳ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಲ್ಲದೆ ಪ್ರಧಾನಿ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಘೋಷಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಟ್ವೀಟ್ನಲ್ಲಿ ಅಮೂಲ್ಯ ಜೀವಗಳನ್ನು ಕಳೆದುಕೊಂಡಿರುವ ಬಗ್ಗೆ ತೀವ್ರ ದುಃಖವಾಗಿದೆ. 2 ಹಡಗುಗಳ ನೌಕಾ ಸಿಬ್ಬಂದಿ ಹಾಗೂ ನಾಗರಿಕರು ಸೇರಿ ಗಾಯಗೊಂಡ ಸಿಬ್ಬಂದಿಗೆ ನೌಕಾ ಆಸ್ಪತ್ರೆಯಲ್ಲಿ ತುರ್ತು ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದಿದ್ದಾರೆ. ಮುಂಬೈ ಕಡಲಿನಲ್ಲಿ ಸಂಭವಿಸಿದ ಬೋಟ್ ದುರಂತದ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ಬಗ್ಗೆ ಕಂಬನಿ ಬಿಡಿದಿದ್ದಾರೆ. ಮೃತರ ಕುಟುಂಬಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. 13 ಜನರ ಜೀವ ತೆಗೆದ ಸ್ಪೀಡ್ ಬೋಟ್ ಡ್ರೈವರ್ ವಿರುದ್ಧ ಕೋಲಾಹಲ. ಕೆಲವು ದಿನಗಳಿಂದ ಮೂತ್ರಕೋಶದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ನಟ ಶಿವರಾಜ್ ಕುಮಾರ್ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ. ನಿನ್ನೆ ರಾತ್ರಿ ಅಮೆರಿಕಕ್ಕೆ ತೆರಳಿದ್ದು 8:30ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಪತ್ನಿ ಗೀತಾ ಹಾಗೂ ಮಗಳ ಜೊತೆ ಎಮಿರೇಟ್ಸ್ ಫ್ಲೈಟ್ ಹತ್ತಿದ್ದು ಇಂದು ಅಮೆರಿಕ ತಲುಪಲಿದ್ದಾರೆ. ಮನೆಯಿಂದ ತೆರಳುವಾಗ ನಟ ಶಿವಣ್ಣ ತುಂಬಾ ಎಮೋಷನಲ್ ಆಗಿದ್ರು. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನಾನು ಧೈರ್ಯವಾಗಿದ್ದೇನೆ, ಎಲ್ಲರ ಹಾರೈಕೆ ಇದೆ. ಮನೆಯಿಂದ ಹೋಗುವಾಗ ಸ್ವಲ್ಪ ಎಮೋಷನಲ್ ಆಗ್ತಾ ಇದ್ದೇನೆ, ಎಲ್ಲರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅಂದಿದ್ದಾರೆ. ನಾನು ಸೇಫ್ ಝೋನ್ನಲ್ಲಿದ್ದೇನೆ. ಎಲ್ಲ ಟೆಸ್ಟ್ನಲ್ಲಿ ಪಾಸಿಟಿವ್ ಆಗಿದೆ. ಯಾವತ್ತೂ ನಾನು 1 ತಿಂಗಳು ಪೂರ್ತಿಯಾಗಿ ವಿದೇಶಕ್ಕೆ ಹೋಗಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟು ದಿನ ಫಾರಿನ್ನಲ್ಲಿರ್ತೀನಿ. ಜನವರಿ 26ಕ್ಕೆ ವಾಪಸ್ ಬರ್ತೇನೆ ಅಂತ ಶಿವಣ್ಣ ಹೇಳಿದರು. ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ನಟ ಶಿವರಾಜ್ ಕುಮಾರ್ ಚಿಕಿತ್ಸೆ ಪಡೆಯಲಿದ್ದಾರೆ. ಡಾಕ್ಟರ್ ಮುರುಗೇಶ್ ಶಿವಣ್ಣಗೆ ಆಪರೇಷನ್ ಮಾಡಲಿದ್ದಾರೆ. ಡಿಸೆಂಬರ್ 24ಕ್ಕೆ ಸರ್ಜರಿ ಆಗಲಿದ್ದು 1 ತಿಂಗಳು ಅಮೆರಿಕದಲ್ಲೇ ಶಿವರಾಜ್ ಕುಮಾರ್ ಚಿಕಿತ್ಸೆ ಪಡೆಯಲಿದ್ದಾರೆ. ಡಿಸೆಂಬರ್ 20ರಂದು ಉಪೇಂದ್ರ ಅವರ ಯುಎಸ್ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಸಿನಿಮಾಕ್ಕೆ ಒಳ್ಳೆಯದಾಗಲಿ. ಅದೇ ರೀತಿ ಡಿಸೆಂಬರ್ 25ಕ್ಕೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. ವರ್ಷಾಂತ್ಯಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಮುಂದಿನ ವರ್ಷವೂ ಕೂಡ ಹೀಗೆ ಕನ್ನಡ ಸಿನಿಮಾಗಳು ಹಿಟ್ ಆಗಲಿ ಅಂತ ಶಿವರಾಜ್ ಕುಮಾರ್ ಶುಭ ಹಾರೈಸಿದರು. ಶಿವಣ್ಣ ಅಮೆರಿಕಾಗೆ ತೆರಳುವ ಮುನ್ನ ಅವರ ನಾಗವಾರದ ನಿವಾಸಕ್ಕೆ ಹಲವು ಗಣ್ಯರು ತೆರಳಿ ಧೈರ್ಯ ತುಂಬಿದ್ರು. ಸುದೀಪ್, ವಿನೋದ್ ರಾಜ್, ಸಚಿವ ಮಧು ಬಂಗಾರಪ್ಪ, ಮಾಜಿ ಸಚಿವ ಬಿಸಿ ಪಾಟೀಲ್ ಹಾಗೂ ಇತರರು ಕ್ಷೇಮವಾಗಿ ಬರುವಂತೆ ಹಾರೈಸಿದ್ರು. ಅಮೆರಿಕಾಗೆ ತೆರಳುವ ಮುನ್ನ ಶಿವರಾಜ್ ಕುಮಾರ್ಗೆ ಕಿಚ್ಚ ಸುದೀಪ್ ಪ್ರೀತಿಯ ಅಪ್ಪುಗೆ ನೀಡಿದ್ದಾರೆ. ಶೀಘ್ರವೇ ಗುಣಮುಖರಾಗಿ ಬನ್ನಿ ಅಂತ ಭಾವುಕರಾಗಿ ಹಾರೈಸಿದ್ದಾರೆ. ಅಲ್ಲದೆ ಹಿ ಇಸ್ ಎ ಫೈಟರ್, ಹಿ ವಿಲ್ ಫೈಟ್ ಎಂದು ಕಿಚ್ಚ ಹೇಳಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ತೂಗುದೀಪ್ ಕೊನೆಗೂ ಆಸ್ಪತ್ರೆಯಿಂದ ನಿನ್ನೆ ಬಿಡುಗಡೆಯಾಗಿದ್ದಾರೆ. ಈ 47 ದಿನಗಳ ಆಸ್ಪತ್ರೆ ವಾಸ ಈ ಮೂಲಕ ಅಂತ್ಯವಾಗಿದೆ. ಡಿಸೆಂಬರ್ 11ರಂದು ಸರ್ಜರಿ ಮಾಡಲಾಗುತ್ತೆ ಎನ್ನಲಾಗಿತ್ತು. ಆದರೆ ಪೂರ್ಣಾವಧಿ ಬೇಲ್ ಸಿಕ್ಕ ಬೆನ್ನಲ್ಲೇ ಶಸ್ತ್ರಚಿಕಿತ್ಸೆ ಮಾಡಿಸದೇ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೇಶ್, ಸಹೋದರ ದಿನಕರ್ ಬಿಜಿಎಸ್ ಆಸ್ಪತ್ರೆ ಬಳಿ ಬಂದಿದ್ರು. ಪುತ್ರನ ಹೆಗಲ ಮೇಲೆ ಕೈ ಇಟ್ಟು ಆಸರೆ ಪಡೆದ ದಾಸ ಕುಂಟು ತಲೆ ಕಾರ್ ಹತ್ತಿದ್ರು. ಸದ್ಯ ಹೊಸಕೆರೆಹಳ್ಳಿಯಲ್ಲಿರುವಂತಹ ಪತ್ನಿ ನಿವಾಸದಲ್ಲಿ ದರ್ಶನ್ ಇದ್ದಾರೆ. ಕೋರ್ಟ್ ಅನುಮತಿ ಪಡೆದು ಮೈಸೂರಿಗೆ ಶಿಫ್ಟ್ ಆಗಲು ಪ್ಲಾನ್ ಮಾಡಿದ್ದಾರೆ. ಡಿಸೆಂಬರ್ 11ಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಿದೆ ಎಂದು ಕೋರ್ಟ್ಗೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಮಾಹಿತಿ ನೀಡಿದ್ರು. ಆ ಬಳಿಕ ಆಪರೇಷನ್ ಬದಲು ಫಿಸಿಯೋಥೆರಪಿ ನೀಡಲು ವೈದ್ಯರು ಸೂಚಿಸಿದ್ರು. ಹೀಗಾಗಿ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ ಎನ್ನಲಾಗಿದೆ. ಮನೆಯಲ್ಲೇ ಫಿಸಿಯೋಥೆರಪಿಗೆ ನಿರ್ಧರಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಜಗದೀಶ್ ಜಾಮೀನು ದೊರೆತ 6 ದಿನದ ಬಳಿಕ ಶಿವಮೊಗ್ಗ ಜಿಲ್ಲಾ ಕಾರಾಗೃಹದಿಂದ ರಿಲೀಸ್ ಆಗಿದ್ದಾರೆ. ಶ್ಯೂರಿಟಿ ಸಿಗದ ಕಾರಣ ಬೇಲ್ ಸಿಕ್ಕರೂ ಕೂಡ ಕಳೆದ 6 ದಿನದಿಂದ ಜಗದೀಶ್ ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು.
ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರೋ ಚಳಿಗಾಲದ ಅಧಿವೇಶನಕ್ಕೆ ಇಂದು ತೆರೆ ಬೀಳಲಿದೆ. ನಿನ್ನೆ ಸದನದಲ್ಲಿ ವಕ್ಫ್ ವಿಚಾರ ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಕದನವೇ ನಡೆಯಿತು. ವಕ್ಫ್ ವಿವಾದ ಕುರಿತಂತೆ ಚರ್ಚೆಗೆ ಸಚಿವ ಜಮೀರ್ ಅಹಮದ್ ಉತ್ತರ ನೀಡಿದ್ರು. ಬಿಜೆಪಿ ಕಾಲದಲ್ಲಿ 5667 ನೋಟಿಸ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಅಶೋಕ್, ನೀವು ಮಾಡಿದ ಕಾನೂನಿನಿಂದಾಗಿ ನೋಟಿಸ್ ಕೊಟ್ವಿ ಅಂತಂದ್ರು. ವಿಪಕ್ಷ ನಾಯಕ ಅಶೋಕ್ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವ ಜಮೀರ್ ಅಹಮದ್ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖಿಸಿದ್ರು. ಜೊತೆಗೆ ವಕ್ಫ್ ಕುರಿತಂತ ಹಿಂದಿನ ಆದೇಶಗಳನ್ನು ಸದನದಲ್ಲಿ ಓದಿದ್ರು. ಇದೇ ವೇಳೆ ರೈತರಿಗೆ ನಾವು ತೊಂದರೆ ಕೊಡಲ್ಲ, ವಕ್ಫ್ ಹೆಸರಿನ ಆಸ್ತಿಯಲ್ಲಿ ದೇವಸ್ಥಾನ ಇದ್ರೂ ಕೂಡ ಮುಟ್ಟಿಲ್ಲ, ಇನ್ನು ನಿಮ್ಮಂತೆ ಮಸೀದಿಯಲ್ಲಿ ಲಿಂಗ ಹುಡುಕಲ್ಲ ಅಂತ ಬಿಜೆಪಿಗೆ ತಿವಿದ್ರು. ನಿಮ್ಮಂತೆ ಮಸೀದಿಯಲ್ಲಿ ಲಿಂಗ ಹುಡುಕಲ್ಲ ಎಂದ ಸಚಿವ ಜಮೀರ್ ಅಹಮದ್ ಮಾತಿಗೆ ಕೆರಳಿದ ವಿಪಕ್ಷ ನಾಯಕ ಅಶೋಕ್, ಮುಟ್ಟಲ್ಲ ಅಂತೀರಾ, ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಹೇಗೆ ನೋಟಿಸ್ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ರು. ಈ ವೇಳೆ ಆಡಳಿತ ವಿಪಕ್ಷದ ಸದಸ್ಯರ ನಡುವೆ ಜಟಾಪಟಿಗೆ ನಡೆಯಿತು. ವಕ್ಫ್ ವಿಚಾರವಾಗಿ ಗದ್ದಲದ ವೇಳೆ ಮಧ್ಯಪ್ರವೇಶ ಮಾಡಿದಂತ ಸಿಎಂ ಸಿದ್ದರಾಮಯ್ಯ ವಕ್ಫ್ ಆಸ್ತಿಯಲ್ಲಿ ದೇವಸ್ಥಾನ ಇದ್ರೂ ಕೂಡ ಅದನ್ನ ಕಿತ್ತುಕೊಳ್ಳಲ್ಲ ಅಂತ ಜಮೀರ್ ಮಾತಿಗೆ ಧ್ವನಿಗೂಡಿಸಿದ್ರು. ಆದರೆ ಇದಕ್ಕೆ ಒಪ್ಪದ ಅಶೋಕ್ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡುವಂತೆ ಆಗ್ರಹಿಸಿದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ಕೂಡ ಧ್ವನಿಗೂಡಿಸಿದ್ರು. ಇದರಿಂದ ಸದನದಲ್ಲಿ ಗದ್ದಲ ಏರ್ಪಟ್ಟಿತು. ಜಮೀರ್ ಉತ್ತರ ಮುಗಿತಾ ಇದ್ದಂತೆ ಕೃಷ್ಣ ಬೈರೇಗೌಡ ಉತ್ತರ ಕೊಡಲು ನಿಂತರು. ಆದರೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾರ ಉತ್ತರವೂ ಬೇಡ, ಗೆಜೆಟ್ ರದ್ದು ಮಾಡಿ ಅಂತ ಅಶೋಕ್ ಪಟ್ಟು ಹಿಡಿದ್ರು. ವಿತ್ಡ್ರಾ ಮಾಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ಇದರಿಂದ ಕೆರಳಿದ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಮುನೇಶ್ವರ ನಗರದ 110 ಕುರುಬರ ಮನೆಗಳಿಗೆ ವಕ್ಫ್ ನೋಟಿಸ್ ವಿಚಾರವಾಗಿ ವಿಧಾನಸಭೆಯಲ್ಲಿ ನಿನ್ನೆ ಸಚಿವ ಕೃಷ್ಣ ಬೈರೇಗೌಡ ಉತ್ತರಿಸಿದ್ರು. ಮೈಸೂರಿನ ಮುನೇಶ್ವರ ನಗರದ 13.4 ಎಕರೆ ವಕ್ಫ್ ನೋಟಿಫೈ ಆಗಿದ್ದು ನಿಜ, ಆದರೆ ವಕ್ಫ್ನವರು ಹೋಗಿ ಖಾಲಿ ಮಾಡಿಸ್ಕೊಡಿ ಅಂತ ಕೇಳಿಲ್ಲ. ಹೈಕೋರ್ಟ್ ಸೂಚನೆಯಂತೆ ನೋಟಿಸ್ ಕೊಡಲಾಗಿದೆ ಅಂತ ಹೇಳಿದ್ರು. ವಕ್ಫ್ ಆಸ್ತಿ ವಿಚಾರದಲ್ಲಿ ಗೊಂದಲಗಳಿದ್ರೆ ನಿವೃತ್ತ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡೋಣ ಅಂತ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದು ದರ್ಗಾ ಮಸೀದಿಯಲ್ಲಿದೆ ಅದರ ರಕ್ಷಣೆ ಸರ್ಕಾರದ ಕರ್ತವ್ಯ, ಉಳಿದಿರೋದು 20,000 ಎಕರೆ ಜಾಗ ಮಾತ್ರ, ಯಾರೋ ಒತ್ತುವರಿ ಮಾಡಿಕೊಂಡ್ರು ಇದನ್ನ ರಕ್ಷಣೆ ಮಾಡಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೋಮವಾರ ಮಧ್ಯರಾತ್ರಿ 12:55 ವಿಧಾನಸಭೆ ಕಲಾಪ ನಡೆದಿತ್ತು. ನಿನ್ನೆಯೂ ಕೂಡ ಮಧ್ಯರಾತ್ರಿ 12:45 ಗಮನ ಸೆಳೆಯುವಂತಹ ಸೂಚನಾ ಕಲಾಪ ನಡೆಯಿತು. ಸೋಮವಾರ ರಾತ್ರಿ ಊಟ ಲಭ್ಯವಾಗಿದೆ, ಶಾಸಕರು ಪರದಾಡಿದ್ರು. ಹೀಗಾಗಿ ನಿನ್ನೆ ಮಧ್ಯರಾತ್ರಿ ಶಾಸಕರಿಗೆ ಮೊಗಸಾಲೆಯಲ್ಲಿ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮಂಗಳೂರಲ್ಲಿ ಹೈಕೋರ್ಟ್ ಪೀಠ ಸ್ಥಾಪಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ಸ್ಪೀಕರ್ ಖಾದರ್ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿದೆ. ಮಂಗಳೂರು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದಲ್ಲಿ 70,000ಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಇದೆ. ಕೇಸ್ಗಳ ಶೀಘ್ರ ವಿಲೇವಾರಿಗಾಗಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಮನವಿ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕದ 18 ಹೊಸ ತಾಲೂಕುಗಳಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಾಗುತ್ತೆ. ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ಕೆಕೆಆರ್ಬಿ ಅಧ್ಯಕ್ಷ ಅಜಯ್ ಸಿಂಗ್ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಸರ್ಕಾರದ ಪ್ರತ್ಯೇಕ ಸಚಿವಾಲಯ ಆಗಬೇಕು, ಪ್ರತ್ಯೇಕ ಇಂಜಿನಿಯರಿಂಗ್ ವಿಭಾಗ, ಇಂಟರ್ನಲ್ ಆಡಿಟ್ ಡಿವಿಷನ್ ಕೂಡ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿಗೆ ಕುಲಪತಿಯಾಗಿರುವ ರಾಜ್ಯಪಾಲರನ್ನ ಬದಲಾಯಿಸಿ ಮುಖ್ಯಮಂತ್ರಿಗೆ ಅವಕಾಶ ಕಲ್ಪಿಸುವ ವಿಧೇಯಕ ನಿನ್ನೆ ವಿಧಾನ ಪರಿಷತ್ನಲ್ಲಿ ಒಂದು ಮತದಿಂದ ಅಂಗೀಕಾರಗೊಂಡಿತ್ತು. ಧ್ವನಿ ಮತದ ಮತದಾನ ನಡೆದಾಗ ಮಸೂದೆ ಪರ 26, ವಿರುದ್ಧವಾಗಿ 25 ಮತಗಳು ಬಂದವು. ಇದರೊಂದಿಗೆ ಕೇವಲ ಒಂದು ಮತದೊಂದಿಗೆ ವಿಧೇಯಕ ಪಾಸ್ ಆಗಿದೆ. ನಿನ್ನೆ ರಾತ್ರಿ ಸುದೀರ್ಘ 15 ಗಂಟೆಗಳ ಕಾಲ ವಿಧಾನಸಭೆ ಕಲಾಪ ನಡೆದಿದ್ದು ಇಂದು ಬೆಳಗ್ಗೆ 9 ಗಂಟೆಗೆ ಮುಂದೂಡಲಾಗಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತ ಚರ್ಚೆಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಉತ್ತರ ನೀಡಲಿದ್ದಾರೆ. ಬಾಣಂತಿಯರ ಸಾವಿನ ಕೇಸ್ ಸಂಬಂಧ ದಿನೇಶ್ ಗುಂಡೂರಾವ್ ಕೂಡ ಉತ್ತರಿಸುವ ಸಾಧ್ಯತೆ ಇದೆ. ಪ್ರತಿ ಕಂಬಳಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು, ಆದರೆ ಈ ಸರ್ಕಾರ ಅನುದಾನವನ್ನೇ ಕೊಟ್ಟಿಲ್ಲ ಅಂತ ಪುತ್ತೂರು ಶಾಸಕ ಅಶೋಕ್ ಆರೋಪಿಸಿದ್ರು. ಇದಕ್ಕೆ ಸ್ಪೀಕರ್ ಖಾದರ್, ಕಂಬಳಕ್ಕೆ ಸರ್ಕಾರ ಅನುದಾನ ಕೊಟ್ರೆ ಕೊಡುತ್ತೆ, ಇಲ್ಲದೇ ಇದ್ರೆ ಇಲ್ಲ, ಆದರೆ ಅನುದಾನ ಕೊಡದೇ ಇದ್ರೂ ಕಂಬಳ ನಡೆಸುವ ತಾಕತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಗಿದೆ ಅಂತ ಹೇಳಿದ್ರು. ಆಶಾ ಕಾರ್ಯಕರ್ತರಿಗೆ 3,000 ವೇತನ ಹೆಚ್ಚಳ ಮಾಡುವಂತೆ ಶಾಸಕ ಅಶೋಕ್ ಮನಗೂಳಿ ಒತ್ತಾಯಿಸಿದ್ದಾರೆ. ಇದಕ್ಕೆ ಪಕ್ಷಾತೀತವಾಗಿ ಶಾಸಕರು ಧ್ವನಿಗೂಡಿಸಿದರು. ಇದಕ್ಕೆ ಉತ್ತರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ, ವೇತನ ಹೆಚ್ಚಳ ಮಾಡಲು ಕೇಂದ್ರದ ಮಾನದಂಡ ಇದೆ, ಆ ಮಾನದಂಡದಡಿ ಚರ್ಚಿಸಿ ಸಾಧಕ ಬಾಧಕ ನೋಡಿ ಪರಿಷ್ಕರಣೆ ಮಾಡ್ತೇವೆ ಅಂತ ಹೇಳಿದರು. ತಮ್ಮ ವಿರುದ್ಧದ ಫೋಕ್ಸೋ ಕೇಸ್ ರದ್ದು ಕೋರಿ ಬಿಎಸ್ವೈ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿನ್ನೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠದಲ್ಲಿ ನಡೆಯಿತು. ಯಡಿಯೂರಪ್ಪ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಪ್ರತಿವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿದೆ. ಅಂಬೇಡ್ಕರ್ ಅವರ ಹೆಸರು ಹೇಳುವುದು ಒಂದು ಫ್ಯಾಷನ್ ಆಗಿದೆ ಅಂತ ಅಮಿತ್ ಶಾ ಹೇಳಿಕೆಯ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿವೆ. ನಿನ್ನೆ ಕಾಂಗ್ರೆಸ್ ಸದಸ್ಯರು ಸಂಸತ್ನ ಹೊರಗೆ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡಿದ್ರು. ಇನ್ನೊಂದೆಡೆ ಅಮಿತ್ ಶಾ ವಿರುದ್ಧ ಟಿಎಂಸಿ ಹಕ್ಕುಚ್ಯುತಿ ನೋಟಿಸ್ ಅನ್ನ ಸಲ್ಲಿಸಿದೆ.
ಅಂಬೇಡ್ಕರ್ ಕುರಿತ ನನ್ನ ಹೇಳಿಕೆಯನ್ನ ಕಾಂಗ್ರೆಸ್ ತಿರುಚಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾನು ಕನಸಿನಲ್ಲಿಯೂ ಅವಮಾನಿಸಲು ಸಾಧ್ಯವಿಲ್ಲದ ಪಕ್ಷದಿಂದ ಬಂದವನು, ಆದರೆ ಕಾಂಗ್ರೆಸ್ನ ನಕಲಿ ಸುದ್ದಿ ಹರಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ನಾಳೆಯಿಂದ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭವಾಗಲಿದೆ. ಹೀಗಾಗಿ ಮಂಡ್ಯ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಡಿಸೆಂಬರ್ 20-21ರಂದು ರಜೆ ಘೋಷಿಸಲಾಗಿದೆ. ಸಮ್ಮೇಳನಕ್ಕೆ ಆಗಮಿಸಲಿರುವಂತಹ ಗಣ್ಯರು, ಪ್ರತಿನಿಧಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಹಿನ್ನೆಲೆ ರಜೆ ಘೋಷಣೆ ಮಾಡಲಾಗಿದೆ. ಒಂದು ದೇಶ ಒಂದು ಚುನಾವಣೆಯ ವಿಧೇಯಕದ ಪರಾಮರ್ಶೆಗೆ ಬಿಜೆಪಿ ಪಿಪಿ ಚೌಧರಿ ನೇತೃತ್ವದ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚಿಸಲಾಗಿದೆ. ಈ ಸಮಿತಿಯಲ್ಲಿ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ, ಎಸ್ಸಿಪಿಯ ಸುಪ್ರಿಯಾ ಸುಲೆ, ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ. ಲೋಕಸಭೆಯ 21 ಮತ್ತು ರಾಜ್ಯಸಭೆಯ 10 ಸದಸ್ಯರು ಇದ್ದಾರೆ.